कोरोना को लेकर कोई रिस्क नहीं लेगा प्रशासन, जिला अधिकारी वायस पाटिल। कर्नाटक में लॉकडाउन, कोरोना वायरस से लड़ने के लिए बीजापुर जिला प्रशासन पूरी तरह है तैयार। हालात को देखते हुए जनता के हित में समय समय पर लिए जाएंगे फैसले। तरकारी व्यापारी गली गली घूमकर कर सकते हैं फरोख्त तरकारी। धारा 144 इसलिए लगाया गया है कि 4 से अधिक लोग एक ही जगह जमा ना हो। बाजारों में लोगों की भीड़ होती है जिससे वायरस की संभावना बढ़ जाती है। जनता के लिए क्या ज़रूरी है, आला अधिकारियों के सभा के बाद चर्चा करके आगे के निर्देश दिए जाने की जानकारी दी डीसी और एसपी ने। ಅಲ್ಲದೆ ನಾವು 144 ಈಗಾಗಲೇ ಜಾರಿ ಮಾಡಿದ್ರು ಸಹಿತ ಇವತ್ತು ಮತ್ತೆ ಒಂದು ಆರ್ಡರ್ ಇಶ್ಯೂ ಮಾಡ್ತಾ ಇದ್ದೀವಿ. ನಿನ್ನೆ ರಾತ್ರಿ ರಾಜ್ಯ ಸರ್ಕಾರದಿಂದ ನಮ್ಮ ವಿಜಯಪುರ ಜಿಲ್ಲೆಗೆ ಕೂಡ ಲಾಕ್ಡೌನ್ ಆದೇಶ ಬಂದಿದೆ. ಓನ್ಲಿ ಪಾರ್ಸಲ್ ಅಂತ ಹೇಳಿ ನೀವು ನಮ್ಮ ಕಟ್ಟುನಿಟ್ಟಾಗಿ ನಾವು ಪಾಲಿಸಿದ್ರೆ ಮಾತ್ರ ನಾವು ಅಲೋ ಮಾಡ್ತೀವಿ. ಹಾಗೆ ನೀವು ಅದನ್ನು ನೀವು ವೈಲೇಟ್ ಮಾಡಿದರೆ ಅದನ್ನು ಬಂದ್ ಮಾಡ್ತೀವಿ. ಸೊ ಆ ಕನ್ಫ್ಯೂಷನ್ಸ್ ನಾವೀಗ ಕ್ಲಿಯರ್ ಮಾಡ್ತೀವಿ. ಯಾವ್ಯಾವ ಅಂಗಡಿಗಳು ಎಸೆನ್ಷಿಯಲ್ ಸರ್ವಿಸಸ್ ಚಾಲೂ ಇರಬೇಕು, ಯಾವ್ಯಾವ ಕ್ಲೋಸ್ ಆಗಬೇಕು. ಯಾಕಂದ್ರೆ ಅದರಲ್ಲಿ ಯಾರಿಗೆ ತೊಂದರೆ ಕೊಡೋದು ಅಥವಾ ಏನಾದರೂ ದೂರದೇಶದಿಂದ ಮಾಡಿಲ್ಲ ಅವರು ಸಮಾನ ಕನ್ಫ್ಯೂಸ್. ಪಬ್ಲಿಕ್ ಕಡೆಯಿಂದ ಕನ್ಫ್ಯೂಷನ್ ಇದೆ ಮತ್ತು ಅಧಿಕಾರಿಗಳ ಮಧ್ಯದಲ್ಲಿ ಕೂಡ ಕನ್ಫ್ಯೂಷನ್ ಇದೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು. ಜಿಲ್ಲೆಯಲ್ಲಿ ಒಟ್ಟು ಇದುವರೆಗೆ ವಿದೇಶದಿಂದ ಬಂದವರ ಸಂಖ್ಯೆ 304. ಅದರಲ್ಲಿ ಈಗಾಗಲೇ 28 ದಿವಸಗಳನ್ನು ಮುಗಿಸಿದವರು 24 ಜನ. ರಿಪೋರ್ಟಿಂಗ್ ಪೀರಿಯಡ್ ಅಂದರೆ 15ರಿಂದ 28 ದಿವಸಗಳಲ್ಲಿ ಇದ್ದವರು 98 ಜನ. ಆಮೇಲೆ ಹೋಮ್ ಕ್ವಾರಂಟೈನಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ 182 ಜನ ಇದ್ದಾರೆ. ಜಿಲ್ಲೆಯಲ್ಲಿ ಆ್ಯಸ್ ಆಫ್ ನೌ ಯಾವುದೇ ಸಸ್ಪೆಕ್ಟೆಡ್ ಕೇಸಸ್ ನಾವು ಅಬ್ಸರ್ವ್ ಮಾಡ್ತಾ ಇಲ್ಲ, ಅಂದರೆ ಯಾವುದೂ ವರದಿಯಾಗಿಲ್ಲ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಈಗ ನಮ್ಮ ರಾಜ್ಯಾದ್ಯಂತನೂ ಸಹಿತ ಕ್ಲ್ಯಾಂಪ್ ಡೌನ್ ಆರ್ಡರ್ ಆಗಿದೆ. ಅದರ ಪ್ರಕಾರ ನಾವು ಆರ್ಡರ್ ಆದ ತಕ್ಷಣ ಇವತ್ತು ಬೆಳಗ್ಗೆಯಿಂದನೇ ಅದನ್ನು ಸಾಧ್ಯವಾದ ಮಟ್ಟಿಗೆ ಅಂದರೆ ಎಷ್ಟು ಸಾಧ್ಯವಿದೆಯೋ ಅಷ್ಟು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಟ್ಟುನಿಟ್ಟಾದ ಕ್ರಮವನ್ನು ತಗೊಂಡಿದ್ದೀವಿ. ನಿನ್ನೆ ನಿಮಗೆ ತಿಳಿಸಿದಂಗೆ ನಾವು 3 ಕೇಸ್ ರಿಜಿಸ್ಟರ್ ಮಾಡ್ತೇವೆ ಅಂತ ಹೇಳಿದ್ದೀವಿ. ನಾವು 3 ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ಅವರ ಅಗೇನ್ಸ್ಟ್. ನೆಕ್ಸ್ಟ್ ನಾವು 23 ಚೆಕ್ ಪೋಸ್ಟ್ಗಳನ್ನು ಹಾಕಿ ಅದರಲ್ಲಿ ಆಲ್ರೆಡಿ 16 ದೇ ಆರ್ ಆಲ್ ಫಂಕ್ಷನಲ್. ಉಳಿದಿದ್ದು ಎಲ್ಲ ಈಗ ನೆಸಸರಿಗೆ ಅನುಗುಣವಾಗಿ ಅವನು ನಾವು ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡುವಂಥದ್ದು ಮಾಡ್ತೀವಿ. ಆಮೇಲೆ ಅದರ್ ಸ್ಟೇಟ್ದಿಂದ ಬರುವಂಥ ಏನು ಖಾಸಗಿ ವಾಹನ ಮತ್ತು ಗೌರ್ಮೆಂಟ್ KSRTC ಆಗೋದು ಆಮೇಲೆ MSRTC ಅವು ಯಾವುದೂ ಅಲೌ ಮಾಡ್ತಾ ಇಲ್ಲ. ಯಾವುದಾದ್ರೂ ನೆಸೆಸಿಟಿ ಅಂದ್ಕೊಂಡ್ರೆ ತಹಸೀಲ್ದಾರ್ ಮತ್ತು ಇನ್ಸ್ಪೆಕ್ಟರ್ ಡಿಸೈಡ್ ಮಾಡ್ತಾರೆ ಅಥವಾ ಲೋಕಲಿ ಅಲ್ಲಿಯೂ ಡಿಸೈಡ್ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಈ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ನಾವು ಮುಂದೆ ಆಗಬಹುದಾದಂಥ ದೃಷ್ಟಿಕೋನ ಇಟ್ಕೊಂಡು ಹಾಸ್ಪಿಟಲ್ ಪ್ರಿಪರೇಷನ್, ಆಮೇಲೆ ವೆಂಟಿಲೇಟರ್ಸ್, ಪ್ರೈವೇಟ್ ಹಾಸ್ಪಿಟಲ್ ಐಡೆಂಟಿಫಿಕೇಷನ್, ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಅವೈಲಬಿಲಿಟಿ ಆಫ್ ಬೆಡ್ಸ್ ಆ್ಯಂಡ್ ಮತ್ತು ಎಕ್ಸ್ಕ್ಲೂಸಿವ್ ಹಾಸ್ಪಿಟಲ್ ಐಡೆಂಟಿಫಿಕೇಷನ್ ಎಲ್ಲ ನಾವು ಮಾಡಿ ಇಟ್ಕೊಂಡಿದ್ದೀವಿ. ಅಷ್ಟೇ ಅಲ್ಲದೆ ನಿನ್ನೆ ಏನು ಕ್ಲೋಸರ್ ಆರ್ಡರ್ ಆಗಿದೆ ಆ ಕ್ಲೋಸರ್ ಆರ್ಡರ್ ಪ್ರಕಾರ ನಾವೆಲ್ಲ ಈಗ ಇಂಪ್ಲಿಮೆಂಟ್ ಮಾಡುವಂಥದ್ದು ಮಾಡ್ತಾಯಿದ್ದೀವಿ. ಆಮೇಲೆ 9 ಇಲಾಖೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಇಲಾಖೆಗಳು ಕ್ಲೋಸರ್ ಆರ್ಡರ್ನ ಗೌರ್ಮೆಂಟ್ ಇಶ್ಯೂ ಮಾಡಿದೆ. ಆ 9 ಇಲಾಖೆಗಳನ್ನು ಹೆಸರು ನಿಮಗೆ ಕೊಡ್ತೀನಿ. 9 ಇಲಾಖೆಗಳ ಮಾತ್ರ ನಮ್ಮಲ್ಲಿ ಫಂಕ್ಷನ್ ಇರ್ತವೆ. ಮತ್ತು ಯಾವುದು ಅತಿ ತುರ್ತು ಇದ್ದದ್ದು ಕೋವಿಡ್-19ಗೆ ಸಂಬಂಧಪಟ್ಟದ್ದು ಅಥವಾ ಜೀವಕ್ಕೆ ಅಪಾಯ ಇದ್ದಂಥವ್ರು ಇಂಥವ್ರು ಮಾತ್ರ ತುರ್ತು ಕಂಡು ಬಂದರೆ ಆಫೀಸ್ ಬರಬೇಕು. ಈ ನಮ್ಮಲ್ಲಿ ಒಂದು ಪ್ರಿನ್ಸಿಪಲ್ ಮಾಡ್ತಾ ಇದ್ದೀವಿ ಇವತ್ತಿಂದ. ಅಂದರೆ ಈ ರಿಕಾಮಿ ತಿರುಗೋದಂತೆಲ್ಲ, ಅಂದರೆ ಏನೂ ಕೆಲಸ ಇರಲಿಲ್ಲ ಅಂದ್ರೂ ರೋಡಲ್ಲಿರೋದು ಅಂಥವ್ರ ವಿರುದ್ಧ ಒಂದು ಅಭಿಯಾನ ಸ್ಟಾರ್ಟ್ ಮಾಡೋದಿದೆ ನಾವೇ. ಆ ಅಭಿಯಾನವನ್ನು ಇಮಿಡಿಯೇಟಾಗಿ ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ, RDPR, ರೆವಿನ್ಯೂದೊಂದಿಗೆ ನಾವು ಅವರಲ್ಲೇ ಹೀಗೆ ಅವ್ರ ಮುಖಕ್ಕೆ ಹಿಡಿತೀವಿ ಯಾರು ಸುಮ್ಮನೆ ಬಂದು ತಿರುಗ್ತಾರೆ. ಆಮೇಲೆ ಈಗ ಏನು ಹೇಳ್ತಾ ಇದ್ದಾರೆ, ಬ್ಯಾಂಕ್ ಮತ್ತು ಇದ್ರದ್ದು ಹೆಸರು ಹೇಳಿಕೊಂಡು ತಿರುಗ್ತಾ ಇದ್ದಾರೆ. ಇದು ಎಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದ್ದು ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ. ಅಷ್ಟೇ ಅಲ್ಲದೆ ನಾವು 144 ಈಗಾಗಲೇ ಜಾರಿ ಮಾಡಿದರೂ ಸಹಿತ ಇವತ್ತು ಮತ್ತೆ ಒಂದು ಆರ್ಡರ್ ಇಶ್ಯೂ ಮಾಡ್ತಾಯಿದ್ದೀವಿ. ಯಾವುದೇ ದೇವಸ್ಥಾನ
ಮಸೀದಿ ಅಥವಾ ಚರ್ಚ್ಗಳಲ್ಲಿ ಈ 144 ಪ್ರಕಾರ ಪ್ರಾರ್ಥನೆಗೆ ಜನ ಸೇರೋದಾಗಲಿ ಅಥವಾ ಬೇರೆ ರೀತಿಯಲ್ಲಿ ಜನ ಸೇರೋದಾಗಲಿ ಯಾವುದೂ ಪರ್ಮಿಷನ್ ಇಲ್ಲ. ಇವತ್ತು ನಾವು ಅದನ್ನು ಜಾರಿಗೆ ತರ್ತಾ ಇದ್ದೀವಿ. ಏನೇ ಭಕ್ತಿ ಇದ್ರೂ ಸಹಿತ ಮನೆಯಿಂದ ಭಕ್ತಿ ಮಾಡ್ಕೋಬೇಕಂತ ಹೇಳಿ ಎಲ್ಲರಿಗೂ ನಾವು ವಿನಂತಿಯನ್ನು ಮಾಡ್ತಾ ಇದ್ವಿ. ಈ ಇಷ್ಟು ಇಲಾಖೆಗಳು ಮಾತ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೆಲಸ ಮಾಡ್ತಾಯಿದೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಕೆಲಸ ಮಾಡ್ತದೆ, ಹೋಮ್ ಡಿಪಾರ್ಟ್ಮೆಂಟ್ ಅಂದರೆ ಒಳಾಡಳಿತ ಇಲಾಖೆ ಕೆಲಸ ಮಾಡ್ತಿದೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಂದಾಯ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ವಾರ್ತಾ ಮತ್ತು ಸಾರ್ವಜನಿಕ ಇಲಾಖೆ, ಸಾರಿಗೆ, ಇಂಧನ ಇಲಾಖೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಇಲಾಖೆಗಳು ಇವತ್ತಿಂದ ಕ್ಲೋಸ್ ಡೌನ್ ಆಗಿದೆ. ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಇದೆ. ಉಳಿದ ಇಲಾಖೆ ಅಧಿಕಾರಿಗಳಿಗೆ ಅಂದರೆ ಕಚೇರಿಗಳು ಬಂದಿದ್ದು ಅಧಿಕಾರಿಗಳಿಗೆ ರಜೆ ಇದ್ದರೂ ಸಹಿತ ಅವರು ಯಾವುದೇ ಕಾರಣಕ್ಕೆ ಹೆಡ್ ಕ್ವಾರ್ಟರ್ ಬಿಡುವಂತಿಲ್ಲ. ಇಟ್ ಈಸ್ ಎ ವಾರ್ ಲೈಕ್ ಸಿಚುವೇಶನ್. ಅಂದರೆ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಯಾವಾಗ ಬೇಕು ಆವಾಗ ದೇ ಶುಡ್ ಬಿ ಅವೈಲೇಬಲ್ ಇನ್ ದ ಹೆಡ್ ಕ್ವಾರ್ಟರ್. ಅವರಿಗೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದಕ್ಕೂ ಅವ್ರನ್ನ ಕೆಲಸಕ್ಕೆ ಹಾಕೋಬೇಕು ಅಂತ ಹೇಳಿ ನಿರ್ದೇಶನ ನೀಡಿದ್ದಾರೆ. ಮತ್ತೇನಾದರೂ ಈಗ ತಾವು ಹೇಳಿದ್ದು ಕರೆಕ್ಟ್ ಇದೆ. ಈಗ ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿನೂ ಉನ್ನತ ಅಧಿಕಾರಿಗಳದ್ದು ಸಭೆ ಆಯಿತು. ಸಭೆಯಲ್ಲಿ ಏನು ಹೇಳ್ತಾರೆ ಅಂದರೆ ನಮ್ಮವ್ರಿಗೆ ಬರೋದಕ್ಕೆ ಮತ್ತು ನಮ್ಮಲ್ಲಿಂದ ಹೊರಗಡೆ ಅವ್ರ ರಾಜ್ಯದವರಿದ್ದವರು ಹೋಗೋದಕ್ಕೆ ನೀವು ಅಡೆತಡೆ ಒಡ್ಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಅವ್ರ ಬಗ್ಗೆ ನೀವು ಲಕ್ಷ್ಯ ಇಡಬೇಕು. ಅದ್ರ ಬದಲಾಗಿ ನೀವು ಅವರಿಗೆ ನಾವು ಬಿಡೋದೇ ಇಲ್ಲ ಅಥವಾ ಬಾರ್ಡರಲ್ಲೇ ನಿಲ್ಲಿಸುವಂಥದ್ದು ಇನ್ಹ್ಯೂಮನ್ ಆಗಿ ನಡ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ. ಆದರೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲೆಲ್ಲಿ ನಮ್ಮ ಇದಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಪೊಲೀಸ್ ಮತ್ತು ರೆವೆನ್ಯೂ ಅಥವಾ RDPR ಏನೇ ಕಂಪ್ಲೇಂಟ್ ಬಂದರು, ಇವನ್ ಬಾಂಬೆ, ಪುಣಾ ಅಥವಾ ಬೇರೆ ರಾಜ್ಯ ಅಥವಾ ಬೆಂಗಳೂರಿನಿಂದ ಬಂದವ್ರದ್ದು ಕೆಲವ್ರದ್ದು ಕಂಪ್ಲೇಂಟ್ ಇದೆ, ಅವ್ರ ಬಗ್ಗೆ ನಿಗಾ ವಹಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅವರಿಗೆ ಸೀಲ್ ಇಲ್ಲ, ಪ್ರೋಟೋಕಾಲಲ್ಲಿ ಡಿಫೈನ್ಡ್ ಇದೆ. ಓನ್ಲಿ ವಿದೇಶದಿಂದ ಮರಳಿದವರಿಗೆ ಮಾತ್ರ ಸೀಲ್ ಇದೆ. ಆಮೇಲೆ ಈಗ ನಾವು ವೆಜಿಟೇಬಲ್ ಮಾರ್ಕೆಟ್ಸ್ ಮತ್ತು ಇದ್ರ ಬಗ್ಗೆ ಗೌರ್ಮೆಂಟ್ ಆರ್ಡ್ರಲ್ಲಿ ಎಕ್ಸಮ್ಷನ್ ಇದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ನಾವು ಸಂತೆ ಸೇರಿ ಜಾತ್ರೆ ಮಾಡೋದಕ್ಕೆ ಅಲೌ ಮಾಡ್ತಾ ಇಲ್ಲ. ಯಾಕಂದರೆ ಆ ನೆಪದಲ್ಲಿ ನಮ್ಮ ಈ ಆ್ಯಕ್ಚುಯಲ್ ಪರ್ಪಸ್ ಡಿಫೀಟ್ ಆಗ್ತದೆ ಅಂಥೇಳಿ ನಮ್ಮ ಜಿಲ್ಲೆಯಲ್ಲಿ ನಾವು ತಳ್ಳೋ ಗಾಡಿಗಳಿಗೆ ಅಲೌ ಮಾಡ್ತಾ ಇದ್ವಿ. ಅಂದರೆ ಅವರು ಓಡಿ ಇವರೇ ಹೋಗಬೇಕು, ತಿರುಗಾಡಿ ಮಾಡಬೇಕು. ಅಂದರೆ ಆಟೋಮೆಟಿಕ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಟೋಮೆಟಿಕ್ಲಿ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ನಾವು ಸಂತೆ ಸೇರೋದಕ್ಕೆ ಅಲೋ ಮಾಡ್ತಾರೆ. ಅವರು ತಳ್ಳೋ ಗಾಡಿಯಲ್ಲಿ ಯಾವಾಗಲೂ ಮಾರ್ಬೋದು. ಆಮೇಲೆ ಅದೇ ರೀತಿ ಪಾರ್ಸಲ್ಗಳಿಗೆ ಅಲೋ ಮಾಡ್ತಾಯಿದ್ದೀವಿ, ಅಂದರೆ ಹೋಮ್ ಡೆಲಿವರಿಗಳಿಗೂ ಅಲೋ ಮಾಡ್ತಾಯಿದ್ದೀವಿ. ಅಂದರೆ ನಾವು ಆ್ಯಕ್ಚುಯಲ್ ಇಂಪ್ಲಿಮೆಂಟೇಷನ್ ಅದೇ ರೀತಿಯಿಂದ ಆಗೋದು. ಅದರ್ವೈಸ್ ಒಂದು ಬಿಡೋದು ಮತ್ತು ನೆಕ್ಸ್ಟ್ ಮತ್ತೊಬ್ಬ ಬರೋದು ಮತ್ತು ಅವನು ಇಲ್ಲ ಸರ್ ಹಿಸ್ಟ್ರಿ ಅಲ್ಲಿಗೆ ಬಿಟ್ಟಿದ್ದೀರಿ ಇವ್ರನ್ನ ಬಿಡ್ರಿ ಅಂತ ಹೇಳ್ತಾರೆ. ಹೀಗಾಗೋದ್ರಿಂದ ನಾವು ಈ ರೀತಿಯಲ್ಲಿ ಅದ್ರ ಬಗ್ಗೆ ನಾವು ಇಮಿಡಿಯೇಟ್ ನಿರ್ದೇಶನ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಇಸೆನ್ಷಿಯಲ್ ಸರ್ವಿಸಸ್ ಏನಿದ್ದಾವೆ ಅದನ್ನು ಇವರು ಬಿಲ್ಲಿಂಗ್ ರೀಸನ್ಗಾಗಿ ಕಟ್ ಮಾಡೋದು, ಎವರೇಜ್ ಬಿಲ್ಲಿಂಗ್ ಮಾಡ್ತಾರೆ ಅಲ್ಲ, ಇವರು ಬಿಲ್ ಕಟ್ಟೋದಕ್ಕೆ ಕಟ್ ಮಾಡ್ತಾ ಇದ್ದಾರೆ ಅಂತ ದ್ಯಾಟ್ ವಿಲ್ ಇಮಿಡಿಯೇಟ್ಲಿ ಇನ್ಸ್ಟ್ರಕ್ಟ್ ಮಾಡ್ತೇವೆ. ಈ ಕಾರಣಕ್ಕಾಗಿ ಯಾರದೇ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾರೂ ಕಟ್ ಮಾಡ್ದಂಗೆ ನಮ್ಮ ಹೆಸ್ಕಾನ್ದವ್ರಿಗೆ ಹೇಳ್ತೀವಿ ಮತ್ತು MDಗೇನು ನಾನು ಮಾತಾಡ್ತೀನಿ. ಶಾಪಿಂಗ್ ಮಾಲ್ಸ್ಗಳಲ್ಲಿ ಅವರು ಟೈಮಿಂಗ್ ಇಟ್ಟಾರೆ ಸರ್. ಅಂದ್ರೆ ಬೆಳಿಗ್ಗೆ ಮೊದಲೇ ಡಿಸೈಡ್ ಮಾಡ್ತಾರೆ, 1 ತಾಸು ಬೆಳಗ್ಗೆ 1 ತಾಸು ಸಾಯಂಕಾಲ ಅಂತ ಹೇಳಿ 30 ಜನ ಒಂದು ಟೈಮಿಂಗ್ ಬಿಡಾಕ್ತಾರೆ. ಅಂದ್ರೆ ಗ್ರೋಸರೀಸ್ ಬೇಕಂತ ಹೇಳಿ ಈಗೆಲ್ಲ ಲಾಕ್ಡೌನ್ ಆಗಿದೆ ಅಂದ್ರೆ ಮನುಷ್ಯ ಎಷ್ಟು ದಿನ ಒಳಗಿರ್ಬೋದು ವಿದೌಟ್ ಹ್ಯಾವಿಂಗ್ ಎನಿ ಫುಡ್. ಇಲ್ಲ, ಅದರಲ್ಲಿ ನಮಗೆ ಯಾರಿಗೂ ಕನ್ಫ್ಯೂಷನ್ ಬೇಡ. ಬೆಂಗಳೂರನ್ನು ನಾವು ಮಾದರಿಯಾಗಿ ಇಟ್ಕೊಂಡು ಜಿಲ್ಲೆಯಲ್ಲಿ ಸಮಸ್ಯೆ ಎದುರಿಸೋಕೆ ನಾವು ರೆಡಿ ಇಲ್ಲ. ನಾವು ಬೆಂಗಳೂರು ನಮಗೆ ಮಾದರಿನೂ ಆಗೋದಿಲ್ಲ. ಯಾಕಂದರೆ ಅಲ್ಲಿರೋ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ನು ನಮಗಿರೋ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ನು, ನಮ್ಮಿರೋ ಕಲ್ಚರಿಗೂ ಅಲ್ಲಿಗಿರೋ ಕಲ್ಚರಿಗೂ ಭಾಳಷ್ಟು ವ್ಯತ್ಯಾಸ ಇರೋದ್ರಿಂದ ನಾವು ಇಲ್ಲಿ ಏನು ಜನರಿಗೆ ಡೇ ಟು ಡೇ ಸಮಸ್ಯೆ ಬಂದಾಗ, ಅಂದರೆ ಇವತ್ತು ನನಗೆ ಆ ಸಮಸ್ಯೆ ಇಲ್ಲ, ನನಗೆ ಸಮಸ್ಯೆ ಇರೋದು ನಮ್ಮ ಜಿಲ್ಲೆಗೆ ಕೊರೋನಾ ಬರಬಾರ್ದು ಅನ್ನೋದು ಒಂದೇ ಉದ್ದೇಶ. ಇವತ್ತಿಗೆ ನನಗೆ ಆ ರೀತಿ ಸಮಸ್ಯೆ ಬಂದಿಲ್ಲ. ನಾಳೆ ಅವನಿಗೆ ಫುಡ್ಡಿನ ಸಮಸ್ಯೆ ನಿಜವಾಗ್ಲೂ ಆದರೆ
ನಾವು ಡೆಫಿನೆಟ್ಲಿ ವಿಲ್ ಫೈಂಡ್ ಆಲ್ಟರ್ನೇಟಿವ್. ಯಾಕಂದರೆ ಗೌರ್ಮೆಂಟ್ ಹೇಳಿದೆ 5ನೇ ತಾರೀಕಿನಿಂದ ವಿ ಆರ್ ಗಿವಿಂಗ್ ದಮ್ ಏಪ್ರಿಲ್ ಮೇದ್ ಎಲ್ಲ ಫುಡ್ಡನ್ನು ಕೊಡ್ತೀವಿ ಅಂತ ಹೇಳಿ ಇಷ್ಟರಲ್ಲೇ ಇಶ್ಯೂ ಮಾಡ್ತಾರೆ ಆರ್ಡರ್. ಈಗ 2 ದಿವಸದಲ್ಲೇನೂ ಮಾಡ್ಬೋದು ಅಥವಾ 3 ದಿವಸದಲ್ಲೇನೂ ಮಾಡ್ಬೋದು. ಎಲ್ಲರಿಗೂ ಫುಡ್ದು ಏನು ವ್ಯವಸ್ಥೆ ಇದೆ, ಯಾಕಂದರೆ ಈಗಷ್ಟೇ ಆರ್ಡರ್ ಆಗಿರೋದು. ಈಗ ಸರ್ಕಾರನೂ ಅದನ್ನೇ ಹೇಳಿದೆ, ಲೆಟ್ ದಮ್ ನೀವು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನೇನು ಬೇಕು ನೀವು ಅದನ್ನು ಬಿಡೋದು, ಮತ್ತು ಅದಕ್ಕೆ ಒಂದು ಜನ ಜಾತ್ರೆ ಸೇರೋದು, ಇನ್ನೊಂದನ್ನು ಬಿಡೋದು, ಮತ್ತು ಅದಕ್ಕೆ ಜಾತ್ರೆ ಸೇರೋದು, ಅಂದರೆ ಅಲ್ಟಿಮೇಟ್ ಪರ್ಪಸ್ ಶುಡ್ ನಾಟ್ ಬಿ ಡಿಫೀಟ್ ಅನ್ನೋ ಉದ್ದೇಶದಿಂದ ನಾವು ಅದನ್ನು ರಾಷನ್ 2 ತಿಂಗಳಷ್ಟು BPL ಕೊಡ್ತಾ ಇದ್ದಾರೆ. ಅಬ್ಬೋ EPL ಇದ್ದವ್ರಿಗೂ ಅವ್ರಿಗೂ ರಾಷನ್ ಬೇಕಲ್ಲ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 90%ಗಿಂತ ಜಾಸ್ತಿ BPL ಇದ್ದಾರೆ. ಈಗ ಮೆಡಿಕಲ್ ಕೂಡ ಇವತ್ತು ಬಂದ್ ಮಾಡ್ತಾ ಇದ್ದಾರೆ. ಇಲ್ಲ ಮೆಡಿಕಲ್ ಇಲ್ಲೇ ಬಂದಿದ್ದಾರೆ. ಮೆಡಿಕಲ್ ಜೆಎಂ ರೋಡ್ದಾಗ 3 ಮೆಡಿಕಲ್ ಬಂದ್ ಮಾಡಿದ್ದಾರೆ. ಮೆಡಿಕಲ್ ಶಾಪ್ ಮೆಡಿಕಲ್ ಶಾಪ್ ಮೆಡಿಕಲ್ ಶಾಪ್ ಯಾರು ಬಂದ್ ಮಾಡಿಲ್ಲ. ಅವ್ರು ಹೆದರಿಕೊಂಡು ಇಲ್ಲಿ 2 ಇದಾವೆ. ಅದರಲ್ಲಿ ಮೆಡಿಕಲ್ ಶಾಪ್ದವರು ಅವರಾಗಿ ಬಂದ್ ಮಾಡೋದು ಬೇರೆ ಬೇರೆ ರೀಸನ್ಗೆ ಬಂದ್ ಮಾಡ್ತಾ ಇದ್ದಾರೆ ಅವರು. ಆದ್ರೆ ನಾವು ಈಗ ಸ್ವಲ್ಪ ಎಲ್ಲ ನಿನ್ನೆ ಸೀಸರ್ ಮಾಡಿದಿಲ್ಲ. ಇಲ್ಲ ಅವರಿಗೆ ಯಾರು ಬಂದ್ ಮಾಡ್ತಾ ಇಲ್ಲ. ಇಲ್ಲ ಗಾಂಧಿ ಚೌಕಲ್ಲಿ ಮತ್ತೆ ಗೋರ್ಮೆಂಟ್ ಹತ್ರ ಪೊಲೀಸರೇ ಈಗ ಕಳೆದ ರಾತ್ರಿ ರಾಜ್ಯ ಸರ್ಕಾರದಿಂದ ನಮ್ಮ ವಿಜಯಪುರ ಜಿಲ್ಲೆಗೆ ಕೂಡ ಲಾಕ್ಡೌನ್ ಆದೇಶ ಬಂದಿದೆ. ಇಡೀ ರಾಜ್ಯಕ್ಕೆ ಬಂದಿದೆ, ಅದು ನಮ್ಮ ಜಿಲ್ಲೆಗೆ ಕೂಡ ಅಪ್ಲೈ ಆಗ್ತದೆ. ಆ ನಿಟ್ಟಿನಲ್ಲಿ ಈಗ ಮಾರ್ನಿಂಗಿಂದ ನಮ್ಮ ಅಧಿಕಾರಿಗಳು ಇದು ಲಾಕ್ಡೌನ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೆಲವು ಕಂಪ್ಲೇಂಟ್ಸ್ ನಮಗೆ ಬಂದಿತ್ತು ದಟ್ ಯಾವ ರೀತಿ ಆದೇಶದಲ್ಲಿ ಏನೇನು ಪಾಲನೆ ಮಾಡಬೇಕು. ಸೊ ಕೆಲವು ಕನ್ಫ್ಯೂಷನ್ ಇದೆ. ಈಗಾಗಲೇ ನಾವು 11 ಗಂಟೆಗೆ ವಿಡಿಯೋ ಕಾನ್ಫರೆನ್ಸಿಂಗ್ ಇಟ್ಟಿದ್ದೀವಿ ಎಲ್ಲ ಆಫೀಸರ್ದು. ನಾವು ಅಲ್ಲಿಗೆ ಹೋಗಬೇಕಾಗಿತ್ತು, ಮಧ್ಯದಲ್ಲಿ ನಾವೆಲ್ಲ ಬಂತೀವಿ. ಸೊ ಆ ಕನ್ಫ್ಯೂಷನ್ಸ್ ನಾವೀಗ ಕ್ಲಿಯರ್ ಮಾಡ್ತೀವಿ. ಯಾವ್ಯಾವ ಅಂಗಡಿಗಳು ಎಸೆನ್ಷಿಯಲ್ ಸರ್ವಿಸಸ್ ಚಾಲೂ ಇರಬೇಕು, ಯಾವ್ಯಾವ ಕ್ಲೋಸ್ ಆಗಬೇಕು, ಸೊ ದಟ್ ಎಲ್ಲರೂ ಒಂದೇ ಪೇಜಲ್ಲಿ ಇರಬೇಕು ಮತ್ತು ಒಂದೇ ಪ್ರಕಾರ ನಾವು ಕೆಲಸ ಮಾಡಬೇಕು. ಜನಸಾಮಾನ್ಯಗಳಿಗೆ ತೊಂದರೆ ಆಗಬಾರ್ದು. ಅಟ್ ದ ಸೇಮ್ ಟೈಮ್ DC ಅವರು ಹೇಳ್ದಂಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಕೊರೋನಾ ಪ್ರಿವೆಂಟ್ ಮಾಡೋದು ನಮ್ಮ ಏನು ದೊಡ್ಡ ಉದ್ದೇಶ ಇದೆ, ಅದರಲ್ಲಿ ಕೂಡ ನಾವು ಸಕ್ಸಸ್ಫುಲ್ ಆಗಬೇಕು. ಸೊ 2 ಉದ್ದೇಶ ನಾವು ನಮ್ಮ ಮನಸ್ಸಿಗೆ ಇಟ್ಕೊಂಡು ಈಗ ಕೆಲಸ ಮಾಡ್ತೀವಿ. ಇವತ್ತು ಫಸ್ಟ್ ಡೇ ಇದೆ. ಕೆಲವು ಕನ್ಫ್ಯೂಷನ್ ಇಂದ ಕೆಲವರು ಓವರ್ಬೋಟ್ ಮಾಡಿರ್ಬೋದು ಕೆಲಸ, ಬಟ್ ದಟ್ ಈಸ್ ಫಾರ್ ಸೋಷಿಯಲ್ ಗುಡ್. ಯಾಕಂದ್ರೆ ಅದರಲ್ಲಿ ಯಾರಿಗೆ ತೊಂದರೆ ಕೊಡೋದು ಅಥವಾ ಏನಾದರೂ ದೂರದೇಶದಿಂದ ಮಾಡಿಲ್ಲ ಅವರು. ಸಮಾರ ಕನ್ಫ್ಯೂಸ್ ಪಬ್ಲಿಕ್ ಕಡೆಯಿಂದ ಕನ್ಫ್ಯೂಷನ್ ಇದೆ ಮತ್ತು ಅಧಿಕಾರಿಗಳ ಮಧ್ಯದಲ್ಲಿ ಕೂಡ ಕನ್ಫ್ಯೂಷನ್ ಇದೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು. ಬಿಕಾಸ್ ಇಟ್ ಈಸ್ ಎ ವೆರಿ ಬಿಗ್ ಆರ್ಡರ್. ಈಗ ಅದಕ್ಕಾಗಿ DC ಅವರು ಮತ್ತು ನಾವು ಒಂದು ವಿಡಿಯೋ ಕಾನ್ಫರೆನ್ಸ್ ಇಟ್ಟಿದ್ದೀವಿ, ಅದರಲ್ಲಿ ಎಲ್ಲ ಕನ್ಫ್ಯೂಷನ್ ದೂರ ಮಾಡ್ತೀವಿ. ಜೊತೆಗೆ ಈ ಕೊರೋನಾ ಸಂಬಂಧಪಟ್ಟ ಈಗ ನಾವೇನು ಲಾಕ್ಡೌನ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಮುಖ್ಯ ಉದ್ದೇಶ ನಮ್ಮದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದೆ. ಯಾಕೆಂದರೆ ಇಲ್ಲಿವರೆಗೆ ನಮ್ಮ ಹತ್ರ ಏನು 304 ಕೇಸಸ್ ಬಂದಿದೆ, ಅದು ಇನ್ನೂ ಹೆಚ್ಚು ಆಗಬಾರ್ದು. ಮತ್ತು ಬೇರೆ ಸ್ಟೇಟ್ಸಿಂದ ಕೂಡ ಈಗ ಮಂದಿ ವಾಪಸ್ ಊರಿಗೆ ಬರ್ತಾ ಇದ್ದಾರೆ, ಅವ್ರಿಗೂ ಕೂಡ ನಾವು ಸ್ಕ್ರೀನಿಂಗ್ ಮಾಡಬೇಕು, ಬಾರ್ಡರ್ ಸೀಲ್ ಮಾಡಬೇಕು, ಇದೆಲ್ಲ ಸಾಕಷ್ಟು ಕೆಲಸಗಳು ಇವೆ. ಸೊ ಈ ನಿಟ್ಟಿನಲ್ಲಿ ನಾವು ಏನೇನು ಪ್ರಿಕಾಷನ್ಸ್ ಇದೆ ಅದು ತಗೊಳ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ನಾವು ನಮ್ಮ ಅಧಿಕಾರಿ ಮುಖಾಂತರ ಪಬ್ಲಿಕ್ಗೆ ಒಂದು ಮೆಸೇಜ್ ಕಳಿಸ್ತಾ ಇದ್ದೀವಿ ದಟ್ ಬಿ ಸ್ಟೇ ಅಟ್ ಹೋಮ್. ಯಾಕೆಂದರೆ ಸುಮ್ಮನೆ ನೀವು ತಿರುಗಾಡೋದು, ಯಾವುದು ನೇಮದಲ್ಲಿ ತಿರುಗಾಡೋದು, ಮತ್ತು ಅದರಿಂದ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಏನು ಸಂಕಷ್ಟ ಬಂದಿಲ್ಲ, ಬಟ್ ಇಟ್ ಕ್ಯಾನ್ ಕಮ್ ಎನಿ ಟೈಮ್. ಸೊ ಅದು ನಾವು ಅವಾಯ್ಡ್ ಮಾಡಬೇಕು. ಸೊ ಮುಖ್ಯವಾಗಿ ನಾವು ನಮ್ಮನ್ನ ಬೀಟ್ ಮತ್ತು ಪೆಟ್ರೋಲಿಂಗ್ ಹೆಚ್ಚು ಮಾಡಿದ್ದೀವಿ. ಅದ್ರ ಮುಖಾಂತರ ಎಲ್ಲರಿಗೆ ಮೆಸೇಜ್ ಕಳ್ತಾ ಇದ್ದೀವಿ. ಕೆಲವರು ಮಾತು ಕೇಳ್ತಾ ಇಲ್ಲ, ಅಂಥವ್ರ ಮೇಲೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಜೊತೆಗೆ ನಿನ್ನೆವರೆಗೆ ನಾವು 3 ಕೇಸ್ ದಾಖಲು ಮಾಡಿದ್ದೀವಿ. ಮತ್ತು ಈಗ ಇನ್ನೂ ಯಾರು ಇದನ್ನ ಆದೇಶಕ್ಕೆ ವೈಲೇಷನ್ ಮಾಡ್ತಾರೆ ಅವ್ರ ಮೇಲೆ ನಾವು ಮುಕ್ತವಾಗಿ ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತೀವಿ ಮತ್ತು ಬೇರೆ ಬೇರೆ ಕ್ರಮ ತಗೊಳ್ತೀವಿ. ಸೊ ಮಾಧ್ಯಮ ಮುಖಾಂತರ ನಾವು ಇವತ್ತು ಒಂದೇ ಮಾತು ಹೇಳ್ತಾ ಇದ್ದೀವಿ ದಟ್ ಯು ಶುಡ್ ಸ್ಪ್ರೆಡ್ ದ ಮೆಸೇಜ್ ಟು ದ ಪಬ್ಲಿಕ್ ಆಸ್ ಸೂನ್ ಆಸ್ ಪಾಸಿಬಲ್. ದಟ್ ಅನಗತ್ಯವಾಗಿ ಯಾರು ಮನೆಯಿಂದ ಆಚೆ ಬಂದರೆ ನಾವು ಕಠಿಣ ಕ್ರಮ ಅವರ ಮೇಲೆ ತಗೊಳ್ತೀವಿ, ಕಾನೂನು ಕ್ರಮ ತಗೊಳ್ತೀವಿ. ಆ್ಯಂಡ್ ಈ ಸನ್ನಿವೇಶದಲ್ಲಿ ಅವ್ರಿಗೆ ಎಲ್ಲಿಂದ ಒಂದು ಅನುಕೂಲ ಆಗೋದಿಲ್ಲ. ಸೊ ತಮ್ಮ ಮುಖಾಂತರ ನಾವು ಮತ್ತೊಮ್ಮೆ ಸರಿ ಜನಸಾಮಾನ್ಯಗೆ ರಿಕ್ವೆಸ್ಟ್ ಮಾಡ್ತಿದ್ದೀವಿ ದಟ್ ಅವರು ನಮಗೆ ಕಾಪರೇಷನ್ ಕೊಡಲಿ. ಆ್ಯಂಡ್ ನಾವು ಕೂಡ ಅವ್ರಿಗೆ ಯಾವ ರೀತಿ ತೊಂದರೆ ಆಗದಂಗೆ ನೋಡ್ತೀವಿ. ಇಲ್ಲ, ಇದು IPC ಮತ್ತು ಡಿಸಾಸ್ಟರ್ ಆಕ್ಟ್ ಪ್ರಕಾರ ಜಿಲ್ಲಾಧಿಕಾರಿಗಳಿಗೆ ಏನು ಪವರ್ ಇದೆ ಆ ಪ್ರಕಾರ ಯಾರು ಯಾವ ರೀತಿ ವೈಲೇಷನ್ ಮಾಡ್ತಾರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಸೊ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗ್ತದೆ ಅಥವಾ ಪ್ರಿವೆನ್ಷನ್ ಕೂಡ ನಾವು ಮಾಡ್ತೀವಿ. ಇಲ್ಲ, ಈಗಾಗಲೇ ಹೇಳಿದೀವಿ ದಟ್ ಸಮ್ ಕನ್ಫ್ಯೂಷನ್ಸ್ ಆರ್ ದೇರ್. ಈಗ ವಿಡಿಯೋ ಕಾನ್ಫರೆನ್ಸಿಂಗ್ ಮುಖಾಂತರ ಈ ಎಲ್ಲ ಕನ್ಫ್ಯೂಷನ್ ದೂರ ಆಗ್ತದೆ.
ಅಲ್ಲಿ ಮಾಸ್ಕ್ ಏನು ಕೊಟ್ಟಿಲ್ಲ ಸರ್. ಮತ್ತು ಅವ್ರಿಗೆ ಹೋಗಕ್ಕೆ ಪೊಲೀಸರು ರೋಡಿಂದ ಬಿಡ್ತಾ ಇಲ್ಲ. ನಾವು ತೂರ್ನಾಕ ಸಿಬ್ಬಂದಿ ಅಂತ ಹೇಳಿದ್ರು ಕೂಡ ಅಲ್ಲಿ ಏನಾಗಿದೆ ಸರ್, ವಾಪಸ್ ಬರೋಕ್ಕೂ ಆಗ್ತಾ ಇಲ್ಲ ಅವರಿಗೆ. ಇನ್ನೂರು ಜನ ಇದ್ದಾರೆ ಸರ್, ಬೇರೆ ಬೇರೆ ಡ್ಯೂಟಿಗೆ ಬರ್ತಾರೆ, ಅವ್ರದ್ದು ಬಯೋಮೆಟ್ರಿಕ್ ಇದೆ. ಆಮೇಲೆ ಕ್ಯಾಶ್ ಇವಾಗ ಅವ್ರು ಡ್ರೈವರ್ ಹತ್ರ ಅದು ಸಮಸ್ಯೆ ಇದೆ, ಬೇರೆ ಫೆಸಿಲಿಟಿನೂ ಇಲ್ಲ. ಮತ್ತು ಬೇರೆ ಬೇರೆ ರಾಜ್ಯದಿಂದ ಲಾರಿಗಳೆಲ್ಲ ಬರ್ತಾವೆ ಸರ್. ತೂರ್ನಾಕ ಸಿಬ್ಬಂದಿ ಸಮಸ್ಯೆ ಸರ್. ಏನಂತ ಹೇಳಿ ಅವ್ರಿಗೆ ಮಾಸ್ಕ್ ಇಲ್ಲ. ಒಂದು ಅವ್ರು ಕೆಲಸಕ್ಕೆ ಬರಬೇಕಾದ್ರೆ ಹಳ್ಳಿಗಳಿಂದ ಬರಬೇಕು, ಬಸ್ ಇಲ್ಲ, ಬಸ್ ಫೆಸಿಲಿಟಿ ಇಲ್ಲ. ಮತ್ತೆ ರೆಗ್ಯುಲರ್ಲಿಂದ ಬೈಕ್ ತೊಗೊಂಡು ಈಗ ಈ ಥರ ನಾವು ವಿ ಆರ್ ನಾಟ್ ರನ್ನಿಂಗ್ ಎ ಟೋಲ್ ನಾಕಾದವರು ದಟ್ ಈಸ್ ಅ ಪ್ರೈವೇಟ್ ಏಜೆನ್ಸಿ. ಅವರು ಹೇಗೆ ಟೋಲ್ ನಾಕಾ ನಮಗೆ ಕಲೆಕ್ಷನ್ ಮಾಡೋದು ಅದು ಟೆಂಡರ್ ಕಂಡೀಷನ್. ಇಂಥ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರ ಸಮಸ್ಯೆ ಸಾಲ್ವ್ ಮಾಡೋಕ್ಕೆ ಜಿಲ್ಲಾಡಳಿತ ಗೊತ್ತಿಲ್ಲ. ಇದು 24 ಲಕ್ಷದ ಜನಸಂಖ್ಯೆದು ಇಂಪಾರ್ಟೆಂಟ್. ಅವತ್ತು ನನಗೆ 200 ಜನ ಅವ್ರದ್ದು ಟೋಲ್ ನಾಕಾ ಸಮಸ್ಯೆ ಇಂಪಾರ್ಟೆಂಟ್. ಬಿಡಬೇಕಾದ್ರೆ ಅವನಿಗೆ ಸಮಸ್ಯೆ ಸಾಲ್ವ್ ಮಾಡೋಕ್ಕಾಗಲಿಲ್ಲ. ನಾವು ಅವರಿಗೆ ಕಟ್ಟುನಿಟ್ಟಾಗಿ ಹೇಳ್ತೀನಿ, ಏನೂ ಇಲ್ಲ, ಅವರಿಗೆ ಕಟ್ಟುನಿಟ್ಟಾಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಸಹಿತ ಅವರಿಗೆ ಸ್ಯಾಲ್ರಿ ಕಟ್ ಮಾಡೋದಾಗಲಿ, ಅವರಿಗೆ ಬೇರೆ ರೀತಿಯಿಂದ ತಲುಪಿಲ್ಲ ಅಂತ ಮಾಡೋದಾಗಲಿ ಇಂಥದ್ದು ಮಾಡಿದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಸರ್ಕಾರ ಹೇಳಿದೆ ಯಾವುದೇ ವರ್ಕರ್ದು ಈ ನೆಪದಲ್ಲಿ ಸ್ಯಾಲ್ರಿ ಕಟ್ ಮಾಡೋದು ಮತ್ತೊಂದು ತೊಂದರೆ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗಬೇಕಂತ ಹೇಳಿ, ಅದಕ್ಕಾಗಿ ಅವ್ರ ಸಮಸ್ಯೆಗೆಲ್ಲ ನಾನು ಸೊಲ್ಯೂಷನ್ ಕೊಡೋದಿಲ್ಲ. ಅವ್ರ ಸಮಸ್ಯೆ ದೇ ಹ್ಯಾವ್ ಟು ಸಾಲ್ವ್. ಅವ್ರು ಹೇಗೆ ಪ್ರೊಕ್ಯೂರ್ ಮಾಡ್ತಾರೆ, ಹೇಗೆ ಅವರು ಮಾಸ್ಕ್ ಕೊಡ್ತಾರೆ, ಅವ್ರ ಸಿಬ್ಬಂದಿ ಅವ್ರು ಹೇಗೆ ರಕ್ಷಣೆ ಮಾಡ್ಕೊಳ್ತಾರೆ, ಅದೆಲ್ಲ ಅವ್ರ ಜವಾಬ್ದಾರಿ. ಸರಿಗೆ ತಳ್ಳೋಗಾಡಿ ಬಗ್ಗೆ ಹೇಳಿ ಸರ್, ಅದನ್ನ ಕಾರ್ಪೊರೇಷನ್ ಹತ್ರ ಲಿಸ್ಟ್ ಇರುತ್ತೆ, ವರ್ಕರ್ಸ್ ಲಿಸ್ಟ್, ಅದನ್ನು ಸ್ವಲ್ಪ ಹೆಚ್ಚು ಮಾಡಿದರೆ ಕನಿಷ್ಠ ಇಲ್ಲ. ಈಗ ನಾವು ಬರೀ ತಳ್ಳೋ ರಿಜಿಸ್ಟರ್ಡ್, ನಾನು ಕಮಿಷನರ್ ಇದ್ದಾರೆ ನಮ್ಮ ಹತ್ರನೇ, ಅವರಿಗೂ ಮಾತಾಡ್ತೀನಿ ಅದ್ರ ಬಗ್ಗೆ. ಅವರು ಹಿ ವಿಲ್ ಟೇಕ್ ಎ ಕಾಲ್, ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಈಗ ಹೌದು, ಅದಕ್ಕೆ ಅವ್ರು ಅಲೋ ಮಾಡ್ತಾರೆ. ಈ 2 ಥರ ಇದೆ. ನಿಮಗೆ ನಾನು ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ. ಈಗ ನಾವು ಅದ್ರ ಸಂಬಂಧನೇ ಈಗ ಮೀಟಿಂಗ್ ಮಾಡ್ತಾ ಇದ್ದೀವಿ ಅವರಿಗೆಲ್ಲ ಹೇಳಕ್ಕೇ. ಅದರಲ್ಲಿ ಏನಿದೆ ಅಂದರೆ, ಒಂದು ಹೋಟೆಲಿಗೆ ಅಗೇನ್ಸ್ಟನ್ನು ನಾವು ಕೇಸ್ ಬುಕ್ ಮಾಡ್ತಾ ಇದ್ದೀವಿ. ಈಗ ಅವರು ಏನು ಮಾಡಿದ್ದಾರೆ, ನಾವು ಹೇಳಿದ್ದೀವಿ ಓನ್ಲಿ ಪಾರ್ಸಲ್ ಅಂತ ಹೇಳಿ. ನೀವು ನಮ್ಮ ಕಟ್ಟುನಿಟ್ಟಾಗಿ ನಾವು ಪಾಲಿಸಿದರೆ ಮಾತ್ರ ನಾವು ಅಲೋ ಮಾಡ್ತೀವಿ. ಹಾಗೆ ನೀವು ಅದನ್ನು ನೀವು ವೈಲೇಟ್ ಮಾಡಿದರೆ ಅದನ್ನು ಬಂದ್ ಮಾಡ್ತೀವಿ. ಇದು ಅವ್ರು ಹೇಳಿದ್ದಾರೆ, ಸರ್ಕಾರ ಹೇಳಿದೆ. ಈಗ ನಾವು ಇದು ಒಂದು ಆರ್ಡರ್ ಮಾಡಿದ್ದೀವಿ. ಇದು ಫಾರ್ ಯುವರ್ ರೆಫರೆನ್ಸ್ ಫಾರ್ ದ ಡಿಸ್ಟ್ರಿಕ್ಟ್. ನೀವು ಜಿಲ್ಲಾಡಳಿತ ಯಾವ್ಯಾವುದು ಇನ್ನೂ ಸರಿ ಅನ್ನಿಸ್ತದೆ ಕಟ್ಟುನಿಟ್ಟಾದ ಕ್ರಮ ಅದನ್ನೆಲ್ಲ ತಗೊಳ್ಬೇಕಂತ ನಮ್ಗೆ ಹೇಳಿದ್ದಾರೆ. ಹೀಗಾಗಿ ಅವರು ಈಗ ಪಾರ್ಸಲ್ ಅಲೌ ಮಾಡಿದ್ದೀವಿ. ಸಿಸ್ಟಮೆಟಿಕ್ ಪಾರ್ಸಲ್ ಕೊಟ್ಟರೆ ನಾವು ಅವರಿಗೆ ಅಡ್ಡ ಬರೋದಿಲ್ಲ. ಇವತ್ತು ನಾನು ಪಾರ್ಸಲದ್ದನ್ನೇ ತಿಂದು ಬಂದೀನಿ, ಮನೆಯಲ್ಲಿ ಯಾರಿಲ್ಲ. ಆದರೆ ಆ ಪಾರ್ಸಲದ್ದು ನೀವು ಕಟ್ಟುನಿಟ್ಟಾಗಿ ಅವನಿಗೆ ಹೋದ ಅಂಗಡಿ ಅವ್ನು ಕರೆಕ್ಟ್ ಹೇಳಿದಾನೆ, ನಿಮಗೆ ಎಲ್ಲೂ ನಿಲ್ಲೋದಿಲ್ಲ, ನೀನು ತೊಗೊಂಡು ಮನೆಗೆ ಹೋಗ್ಬೇಕಂತ ಹೇಳಿ ಅವನಿಗೆ ಹೇಳಿದ್ದಾನೆ. ಇನ್ನೊಂದರಲ್ಲಿ ನಾವು ಒಂದು ಏನು ಕೇಸ್ ರಿಜಿಸ್ಟರ್ ಮಾಡೋದು ಪ್ಲ್ಯಾನ್ ಇದೆ, ಅವನೇನು ಮಾಡಿದ್ದಾನೆ, ಒಳಗಡೆ ಚೇರ್ ಹಾಕಿಸಿದ್ದಾನೆ, ಹಿಂದಿನ ಭಾಗದಿಂದ ಬಿಡೋದು. ಇದು ಹಾಂ, ಅದಕ್ಕಾಗಿ ನಾವು ತಮ್ಮ ಮುಖಾಂತರ ಹೇಳ್ತಾ ಇದೀವಿ ದಟ್ ದಯವಿಟ್ಟು ಅಂತ ವೈಲೇಷನ್ ಮಾಡೋರಿಗೆ ನಮ್ಮ ಗಮನಕ್ಕೆ ತರಬೇಕು. ಯಾಕೆಂದ್ರೆ ವಾಟ್ ವಿ ಆರ್ ಡೂಯಿಂಗ್ ಇಸ್ ಫಾರ್ ದ ಸೋಷಿಯಲ್ ಗುಡ್. ನೀವು ಈ ರೀತಿಯನ್ನ ಒಂದೇ ಪಕ್ಷದ್ದು ಹೈಲೈಟ್ ಮಾಡಿದರೆ ಜನಸಾಮಾನ್ಯರಿಗೆ ಅನುಕೂಲ ಆಗೋದಿಲ್ಲ. ನಾವು ಈಗ ದೊಡ್ಡ ಉದ್ದೇಶ ಇದೆ ಸೋಷಿಯಲ್ ಡಿಸ್ಟೆನ್ಸಿಂಗ್. ದಯವಿಟ್ಟು ಅದಕ್ಕಾಗಿ ಏನನ್ನು ವೈಲೇಷನ್ ಯಾರು ಮಾಡ್ತಾರೆ ನಮ್ಮ ಗಮನಕ್ಕೆ ತನ್ನಿ, ನಾವು ಕ್ರಿಮಿನಲ್ ಕೇಸ್ ದಾಖಲು ಮಾಡ್ತೀವಿ. ಬಟ್ ಯೋರ್ ಸಪೋರ್ಟ್ ಇಸ್ ಮಸ್ಟ್ ಫಾರ್ ಅಸ್. ಡೈರೆಕ್ಷನ್ ಕೊಟ್ಟರೆ ಮನೆ ಹೋಗಿ ಈಗ ಅದು ಸಿಂಪಲ್. ನಾನು ಕ್ಲಿಯರಿಫೈ ಮಾಡೋಕ್ಕೆ ಏನೂ ಇಲ್ಲ. ನಾನು ಹೇಳಿದೆ, ನಾವು ಕೂತು ಅವರಿಗೆ ಮಾರಕ್ಕೆ ಅವಕಾಶ ಕೊಡೋದಿಲ್ಲ. ಯಾಕಂದರೆ ನಾವು ಏನು ಹೇಳ್ತೀವಿ, ನಾನು ಇವರು ಈಗ ಪಕ್ಕ ಕೂತು ಮಾತಾಡೋದು ಅನ್ನೋನ್ ಪರ್ಸನ್ಸ್, ಅದಕ್ಕೆ ನಾನು ಅಲೋ ಮಾಡೋದಿಲ್ಲ. ಅದಕ್ಕೆ ನಾವು ಅವರಿಗೆ ಹೇಳ್ತಾ ಇದ್ದೀವಿ, ನಾವು ಬೆಳಗ್ಗೆ ನಾವು ಎಲ್ಲ ಮಾತಾಡಿಕೊಂಡೆ ಅಷ್ಟು ಸ್ಟ್ರಿಕ್ಟಾಗಿ ಯಾಕೆ ಇಂಪ್ಲಿಮೆಂಟ್ ಮಾಡಿದ್ವಿ ಅಂದರೆ, ಇವರು ಅದು ನೆವದಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ, ಎಲ್ಲ ಆ್ಯಕ್ಟಿವಿಟೀಸ್. ನೀವು ನೋಡಿದಿರಿ, ರಾತ್ರಿ ಇನ್ನೂ ತಿರುಗ್ತಿರ್ತಾರೆ ಸುಮ್ಮನೆ, ಏನು ಕೆಲಸ ಇಲ್ಲ ಏನಿಲ್ಲ. ಅದಕ್ಕಾಗಿ ನಾವು ಅಲೌ ಮಾಡ್ತಾ ಇಲ್ಲ. ಅವರಿಗೆ ಈಗ ಕಷ್ಟ ಆಗಿರ್ಬೋದು, ನಾವು ಇಂಪ್ಲಿಮೆಂಟ್ ಮಾಡೋದ್ನಾಗ ಮತ್ತು ಒಂದು 4 ಜನರಿಗೆ ಹೊಡೆದಿರ್ತೀವಿ, 4 ಜನಕ್ಕೆ ಬಡ್ದಿರ್ತೀವಿ ಅಂದರೆ ಅದನ್ನು ಇಂಪ್ಲಿಮೆಂಟ್ 144 ಅಂದರೆ ಹಾಗೆ ಅದು ಕರ್ಫ್ಯೂ ಜಾರಿ ಆಗಬೇಕಂದ್ರೆ ಅಷ್ಟು ನಾವು ಮಾಡಲೇಬೇಕು. ಅದನ್ನು ನಾವು ಕಟ್ಟುನಿಟ್ಟಾಗಿ ಮಾಡಿದ್ದೀವಿ. ಬಟ್ ಅದೇ ರೀತಿಯಲ್ಲಿ ಪ್ಯಾರಲಲ್ಲಿ ನಾವು ಅವರಿಗೆ ಈ ತಳ್ಳೋಗಾಡಿಗೆ ಅವಕಾಶ ಕೊಡ್ತೀವಿ. ಬಟ್ ಅದಕ್ಕೆ ಮೀಟಿಂಗ್ ಮಾಡ್ತಾ ಇದ್ದೀವಿ. ನಾವು ಅವರಿಗೆಲ್ಲ ತಿಳಿ ಹೇಳ್ತೀವಿ. ನಮ್ಮ ಸಿಬ್ಬಂದಿ, ಪೊಲೀಸ್ ಮತ್ತು ಇತರೆ ಸಿಬ್ಬಂದಿ ಅವರಿಗೆ ತಿಳಿ ಹೇಳ್ತಾರೆ. ಅದ್ರ ಪ್ರಕಾರ ಅವ್ರು ಮಾಡಿದರೆ ಸಾಕು. ಈ ಸಣ್ಣ ಪುಟ್ಟ ಸಮಸ್ಯೆಗಳು ಏನು ಬರ್ತದೆ ಅದು ಎಲ್ಲ ನಾವು ಬಗೆಹರಿಸ್ತೀವಿ. ಇಂಪ್ಲಿಮೆಂಟ್ ಮಾಡುವಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಟೀಚರಿಂಗ್ ಪ್ರಾಬ್ಲಮ್ ಇದ್ದೇ ಇರ್ತದೆ. ಸೊ ಈಗ ಕೇಬಲ್ ನೆಟ್ವರ್ಕಿಂಗ್ ಸಮಸ್ಯೆ ಇದ್ದರೆ ನಮ್ಮ ಹತ್ರ ಬರಲಿ, ಅವರು ಹೆಸರು ಕೊಡಲಿ, ಅವ್ರಿಗೆ ವೆರಿಫೈ ಮಾಡಿಕೊಂಡು ನಾವು ಅವಕಾಶ ಕೊಡ್ತೇವೆ. थैंक यू। आपकी सुविधा के लिए हमने बनाया बी न्यूज़ नेशन ऐप, जो आप
गूगल प्ले स्टोर में जाकर डाउनलोड कर सकते हैं। इस ऐप में वीडियो न्यूज़ देखने के साथ साथ आप देश भर की न्यूज़ पढ़ भी सकते हैं, कन्नड़ा और उर्दू ज़बान में। तो जाइए प्ले स्टोर में और अभी भी न्यूज़ नेशन ऐप को डाउनलोड कीजिए देश भर की खबरों को देखने के लिए।